ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೊಡು ಜ್ಞಾನ, ಇಟ್ಕೋತೀನಿ ಚಾಕ್ಲೇಟ್ನ. ಕೊಡಿಮ್ಮ. ನೋಡಿ 2 ಚಾಕ್ಲೇಟ್ ಇಟ್ಕೊಂಡಿಲ್ವಾ ನಾನು? ನಾನ್ ಬೇಡವಾ ನಿನ್ಗೆ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಅಯ್ಯೋ ಹೋಯ್ತು ಹೋಯ್ತು, ಅಳಿದು ಉಳಿದು ಮರ್ಯಾದೆನೇ ಹೋಯ್ತು ನಂದು. ಇನ್ನೇನಿಲ್ಲ ನನಗೆ ಜನ್ಯಾಜಿ. ಬುಜ್ಜು ಬಂಗಾರ. ಜನ್ಯಾಜಿ ತರ್ಕೇಳಿ ಹೆಂಗಿತ್ತು ಪರ್ಫಾರ್ಮೆನ್ಸ್ ಅಂತ? ಅಜ್ಜಿ ಜನ್ಯ ಸರ್, ಹೇಗಿತ್ತು ನನ್ನ ಹಾಡು? ನಿನ್ನ ಹಾಡು ನಿನ್ ಥರನೇ ಇತ್ತು ಚಿನ್ನ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್. ಅವಳು ಒಂದು ಡೈಲಾಗ್ ಆಗಿದ ತಕ್ಷಣ ವೆಯ್ಟ್ ಮಾಡ್ತಾಳೆ, 2 ಬಾರ್ ರೆಸ್ಟು. ಅದಾಗಿದ ತಕ್ಷಣ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. 2 ಬಾರ್ಸ್ ರೆಸ್ಟ್ ಆಯ್ತಲ್ಲ. ಜ್ಞಾನಿಗಳಿಗೆ ಇನ್ನೋಸೆನ್ಸ್ ಬಂದ್ಬಿಟ್ರೆ ಈ ಜ್ಞಾನ ಆಗೋಗ್ತಾರೆ. ವಾ 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 ಜನ್ಯಾಜಿ ವಾ. ಎಷ್ಟು ಇನ್ನೋಸೆಂಟ್ ಆಗಿ ಅಷ್ಟು ಚಿಕ್ಕ ಮೈಕು ಬಂದು ನಿಂತ್ಕೊಂಡು ಫುಲ್ ಹಾಡನ್ನ ಆ ಲಿರಿಕ್ಸ್ ಎಲ್ಲ ನೆನ್ಪಿಟ್ಕೊಂಡು ಎಂಥ ಅದ್ಭುತವಾದ ಪರ್ಫಾರ್ಮೆನ್ಸ್ ಅಂದರೆ ನಾನು ಇಷ್ಟು ಚಿಕ್ಕ ರಾಕ್ ಸ್ಟಾರ್ ನೋಡೇ ಇರಲಿಲ್ಲ ಕಂದ, ಇವತ್ತು ನೋಡ್ಬಿಟ್ಟೆ. ಮಹಾಗುರುಗಳ ಹತ್ರ ಅವಳ ಕಣ್ಣೆಲ್ಲ ಇಲ್ಲೇದ. ನೋಡಿ, ಅವಳು ಸುಮಾರು 1 ವರ್ಷದಿಂದ ಈ ವೇದಿಕೆಯಲ್ಲಿ ಆಡ್ತಿದ್ದಾಳೆ. ಒಂದು ಹಾಡಿನಲ್ಲಿ, ಒಂದು ಸಾಲಿನಲ್ಲಿ 1 ಅಕ್ಷರ ಕೂಡ ಬಿಟ್ಟು ಆಡಿಲ್ಲ ಅವಳು. ಇಲ್ಲ, ಹೌದು. ಅದೊಂದು ದೊಡ್ಡ ರೆಕಾರ್ಡ್, ಆ್ಯಕ್ಚುಲಿ ದೊಡ್ಡ ರೆಕಾರ್ಡ್ ಅದು. ಏನು ಮಾಡೋದು, ಇವಳು ಯಾವ ಹಾಡಿನಲ್ಲಾದರೂ ನಮಗೆ ಆನಂದ ಬಿಟ್ಟು ಏನೂ ಕೊಟ್ಟಿಲ್ಲ, ಸಂಭ್ರಮ ಬಿಟ್ಟು ಏನೂ ಕೊಟ್ಟಿಲ್ಲ. ಈ ಚಾಂಪಿಯನ್ಶಿಪ್ಗೆ, ಈ ಆವರ್ತನ ಟ್ರೂಪ್ಗೆ ಇದೊಂದು ದೊಡ್ಡ ಲೆಸನ್. ಈ ಮಗುವನ್ನು ನೀವು ನಗುವಾಗಿ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡಿ. ನೋಡಿ, ನಿಜವಾಗಿಯೂ ನೀವು ಎಲ್ಲ ಹಾಡುಗಳು ಚೆನ್ನಾಗಿರುತ್ತೆ. ನಮ್ಮ ತಿದ್ದುಪಡಿಗಳು, ಲೆಸನ್ಗಳು ಏನೂ ಬೇಕಾಗಲ್ಲ. ಅವಳು ನಾವೇನು ಹೇಳ್ತಿದ್ದೀವಿ ಯಾವತ್ತೂ ಏನೂ ಹೇಳಿಲ್ಲ. ಅವಳು ಬರ್ತಾಳೆ, ಮಗು ಥರ ಹಾಡ್ಬಿಟ್ಟು ಹೋಗ್ತಾಳೆ. ನೀವು ಅಷ್ಟೇ ಗಾಯಕರು, ಬಂದು ಮಗುವಿನ ಥರ ಹಾಡ್ತಾ ಇರ್ರಿ, ನಗು ಈಚೆ ಬರಲಿ. ತಗೊಳ್ಳೆ ಮಗು. ಇನ್ನು ಅವಳು ಲವ್ ಮಾಡೋದೇ ಇಲ್ಲ, ನನ್ನ ಹೇಟೇ ಮಾಡ್ತಾಳೆ ಅವಳು. ದುರುರುರುರುರು ದುರುರುರುರು, ಅವಳೆಲ್ಲ ದುರುರುರು ನನ್ನ ಎಡಗೈ ಮೇಲೇನೇ ಇದೆ. ಓಕೆ, ಹುಷಾರಾಗಿ ಹೋಗ್ಬಾ ನೀನು. ಥ್ಯಾಂಕ್ ಯು ಜ್ಞಾನ, ಒಂದು ಮುತ್ತು ಕೊಡು ನೀನು. ಓಕೆ, ಎಲ್ಲಾರ್ಗೂ ಫ್ಲೈ ಕಿಸ್ ಕೊಡು. ಓಕೆ, ಬರಲಿ ಚಪ್ಪಾಳೆ ಜ್ಞಾನಂಗೆ. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ GK ವೆಂಕಟೇಶ್ ಸರ್ ಅವರು 60ರಿಂದ 90ರ ದಶಕದ ತನಕ ಚಿತ್ರರಂಗಕ್ಕೆ ಸಂಗೀತವನ್ನ ನೀಡಿದಂತಹ ಬಹು ಬೇಡಿಕೆಯ ಸಂಗೀತ ನಿರ್ದೇಶಕರು. PB ಶ್ರೀನಿವಾಸ್ ಸರ್, ಇಳಯರಾಜ ಸರ್ ಅಂತವರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಾರೆ. ಅಣ್ಣವರ 50ಕ್ಕಿಂತ ಹೆಚ್ಚು ಚಿತ್ರಗಳಿಗೆ ಅವರು ಸಂಗೀತ ನಿರ್ದೇಶನ ಮಾಡ್ತಾರೆ. ಭೀಮ್ಸೇನ್ ಜೋಶಿ ಅವರು, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಂತವರನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ನಮ್ಮ ಕನ್ನಡ ಸಂಗೀತ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಅಂತ ಒಬ್ರು ಲೆಜೆಂಡ್ರಿಗೆ ಇವತ್ತು ನಮ್ಮ ಸರಿಗಮಪ ವೇದಿಕೆಯ ಮೂಲಕ ಈ ಒಂದು ಸಂಗೀತದ ನಮನ. ಸೊ ಈ ಸಂಗೀತ ನಮನ ಹೇಗಿತ್ತು ಅಂತ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ಇವತ್ತು ನೀವೆಲ್ಲರೂ ಸೇರಿ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದೀರಾ. ಅದ್ರ ಹಿಂದೆ ಪ್ರಾಮಾಣಿಕತೆ ಬಹಳ ಎದ್ದು ನಿಂತು ಕಾಣ್ತಾ ಇದೆ ನನಗೆ. ಲಿರಿಕ್ಸ್ ಯಾರು ಬರ್ದಿರ್ತಾರೆ, ಯಾರು ಬರ್ದಿದ್ದು ಲಿರಿಕ್ಸ್ ಎಲ್ಲ? ಸರ್, ಕನ್ನಡ ಲಿರಿಕ್ಸ್ ಬರ್ದಿದ್ದು ಸಾಧ್ವಿನಿ. ಓಕೆ. ಇಂಗ್ಲಿಷ್ ರ್ಯಾಪ್ ಬರ್ದಿದ್ದು ನಾನು ಹೊಳ್ಳ ಸರ್. ವಾ ವಾ ವಾ, ಇಟ್ಸ್ ಅ ಟೀಮ್ ಎಫರ್ಟ್. ನೀವೆಲ್ಲರೂ ಸೇರಿ ಒಂದು ಸ್ವಲ್ಪ ಇದಕ್ಕೆ ಸಮಯವನ್ನು ಕೊಟ್ಟಿದ್ದೀರಾ. ಹೊಸದೊಂದು ಪ್ರಯೋಗಗಳನ್ನು ಮಾಡಬೇಕು, ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಫೈರ್ನ ಇವತ್ತು ಇಗ್ನೈಟ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಥ್ಯಾಂಕ್ ಯು ಸೋ ಮಚ್ ಟು ದ ಹೋಲ್ ಟೀಮ್. ಐ ಆಮ್ ವಿತ್ ಯು ಗೈಸ್ ಫಾರ್ ದಿಸ್ ಎಫರ್ಟ್. ಥ್ಯಾಂಕ್ ಯು. ಅರ್ಜುನ್ ಸರ್, ಸರಿಗಮಪ ಇಷ್ಟು ಸೀಸನ್ಗಳ ಇತಿಹಾಸದಲ್ಲೇ ನನಗನ್ಸುತ್ತೆ ಫಸ್ಟ್ ಟೈಮು ಕಂಟೆಸ್ಟೆಂಟ್ಸ್ಗೆ ಒಂದು ಮ್ಯೂಸಿಕ್ ವರ್ಕ್ಶಾಪ್ ಥರ ಫೀಲ್ ಆಗ್ತಿದೆ ನನಗೆ. ಯಾಕಂದರೆ ಯಾರಿಗೂ ಈ ಅವಕಾಶ ಸಿಕ್ಕಿಲ್ಲ. ಬಂದರೆ ಹಾಡನ್ನು ಯಾವ ರೀತಿ ಹಾಡಬೇಕು ಅದು ಓಕೆ, ಬಟ್ ಒಂದು ಹಾಡನ್ನು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ತಲೆ ಓಡಿಸೋದಿದೆಯಲ್ಲ, ಅದು ನಿಜವಲ್ಲೂ VP ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಈ ಥಾಟ್ನ ಅವರು ಫೈಂಡ್ ಔಟ್ ಮಾಡಿ ನಿಮ್ಗಳಿಗೆ ಅದೊಂದು ಅವಕಾಶವಾಗಿ ಕೊಟ್ಟಿದ್ದಾರೆ. ಪ್ರತಿ ವಾರ ಖಂಡಿತವಲ್ಲೂ ನಾನು ತುಂಬ ಎಕ್ಸೈಟೆಡ್ ಆಗಿ ಈ ಮೂಮೆಂಟ್ಗೆ ವೆಯ್ಟ್ ಮಾಡ್ತೀನಿ. ಹೊಸದು ಯಂಗ್ಸ್ಟರ್ಸ್, ಇವತ್ತಿನ ಯಂಗ್ಸ್ಟರ್ಸ್ ಏನು ತರ್ತೀರಾ ಅನ್ನೋದು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.
ಮಹಾಗುರುಗಳೇ. ಜಿ ಕೆ ವಿ ಅವರು ಲೆಜೆಂಡು. ಅವರ ಪ್ರಯೋಗಗಳಿದೆಯಲ್ಲ, ಇಡೀ ಚಂದನವನದ ಲೆಸನ್ಸ್ ಮತ್ತು ಆಸ್ತಿ ಅದು. ಅವರೇ ಪ್ರಯೋಗಶೀಲರವರು. ಅವರ ಹಾಡನ್ನು ಪ್ರಯೋಗ ಮಾಡಿದ್ದೀರಲ್ಲ, ನೀವು ನಿಜವಾಗಿ ಗಂಡದೇ ಇರೋರು. ಬರೀ ಹಾಡೋದಷ್ಟೇ ಅಲ್ಲ, ಹಾಡನ್ನು ಪಡೆದು ಆ ಹಾಡಿಗೆ ನಮ್ಮದನ್ನು ಸೇರಿಸಿ ನಾಳೆಗೆ ಪ್ರಯೋಗ ಏನು ಅಂತ ತೋರಿಸೋ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ. ಇದು ಬಹಳ ಒಳ್ಳೆಯ ವಿಷಯ. ಈ ಜಿ ಕೆ ವಿ ಅವರು ಮಾತ್ರ ಇದನ್ನು ಅರ್ಪಿಸಬೇಡಿ, ಇಡೀ ಬಂಗಾರದ ಮನುಷ್ಯ ಚಿತ್ರದ ಎಲ್ಲ ತಂಡದವರಿಗೆ ಈ ಸ್ಮರಣೆಯನ್ನು ತಲುಪಿಸ್ರಿ. ನೀವು ನಿಜವಾಗಿಯೂ ಇದೇ ಪ್ರಯೋಗಗಳನ್ನ ಪ್ರತಿ ವಾರ ಮಾಡಿದ್ರೆ ಆ ಪ್ರಯೋಗದಲ್ಲಿ ಅದ್ಭುತವಾದ ಪ್ರಯೋಗ ಯಾವುದು ಅಂತ ಯಾರಾದರೂ ತೀರ್ಮಾನ ಮಾಡಿದ್ರೆ ನನ್ನ ವಿದ್ಯಾಸಂಸ್ಥೆಯಿಂದ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ನಾನು ಪ್ರಯೋಗಕ್ಕೆ ಕೊಡ್ತೀನಿ. ನನ್ನ ಪ್ರಯೋಗದ ಪ್ರೈಸ್ ನಿಮಗಾಗಿ ಕಾದಿರುತ್ತೆ. ಓಕೆ, ಧನ್ಯವಾದಗಳು ಮಹಾಗುರುಗಳೇ. ಈ ಮೂಲಕ ಕನ್ನಡ ಚಿತ್ರ ಸಂಗೀತವನ್ನ ಸಂಭ್ರಮಿಸೋಣ, ಚರಿತ್ರೆಯನ್ನ ಮುನ್ನಡೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಪ್ರಯತ್ನಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಧನ್ಯವಾದಗಳು. ಹಳ್ಳಿ ಎಂಟರ್ಟೈನ್ಮೆಂಟ್ ಅಂಬಾಸಿಡರ್ ಅಪ್ಪ ನಮ್ ಗಗನು. ಅದೇನದು ಅಂತ ಹೇಳಿ ಅವ್ನು ಹೋಗೋರ್ಗು ಬೆರಳು ತಗೊಂಡು ಹೋಗ್ತಿದ್ದೆ ಅಲ್ಲ, ಅದು ಅದೇನದು? ಆಕ್ಷನ್ ಹೆಲ್ಪ್ ಮಾಡಿ ಹೆಲ್ಪ ಅಂದ್ರೆ ನಂಗೆ ಹಾರ್ಡ್ ಟೈಮ್ ನೀನೆ ಬಟ್ ಅವ್ಳು ಬಾಯಿವರೆಗೂ ತಗೊಂಡು ಹೋಗ್ತಿದ್ದಲ್ಲ ಪ್ರತಿ ಸಲ ಅನ್ಕೊಂಡು. ಈಗ ನಿನ್ಗೆ ಇಷ್ಟ ಆಯ್ತಾ ನಿನಗೆ ಪರ್ಫಾರ್ಮೆನ್ಸ್ ಮಾಡಿದ್ದು? ಸರ್ ನೋಡಿ, ಅವತ್ತು ನಾಗವಲ್ಲಿ ನೋಡಿದಿರಿ, ಇವತ್ತು ವಿಜಯ್ ರಾಜೇಂದ್ರ ಬಹದ್ದೂರ್ ಬಂದಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ರು. ಸಚ್ಚ ಫ್ಯಾಂಟಾಸ್ಟಿಕ್ ಆಕ್ಟರ್. ಅಮಿತಾ ಬಹಳ ಚೆನ್ನಾಗಿ ಹಾಡ್ಬೇಕು ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿ ಪಿ ಸರ್, ಥ್ಯಾಂಕ್ ಯು. ಈಗ ಪೋರಿ ನಾನು ಪೋರಾ ನನಗಿ ಅಲ್ಲ ಹಾಡು ಹೇಗಿತ್ತು ಅಂತ. ಅನ್ವಿತಾ ಅವರೇ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ನನ್ಗೆ ಭಾಳ ಇಷ್ಟ. ಫೋಕ್ ಟೋನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನು ಕೊನೆವರೆಗೂ ಅಷ್ಟು ನೀಟಾಗಿ ಹಾಡನ್ನ ರೆಂಡಿಷನ್ ಇತ್ತು. ತುಂಬಾ ಚೆನ್ನಾಗಿ ಹಾಡಿದೆ ಅನ್ವಿತಾ, ನಂಗೆ ಭಾಳ ಇಷ್ಟ ಆಯ್ತು. ಅಂಡ್ ಗಗನ್ ಆಲ್ಸೋ, ಗಗನ್ ಆ ಒಂದು ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಅಲ್ವಾ, ಅದು ಆ ಟೋನನ್ನು ಕೂಡ ಇಮಿಟೇಟ್ ಮಾಡೋಕೆ ಟ್ರೈ ಮಾಡ್ದ. ಅವನು ಭಾಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾ ಗುರುಗಳೇ, ಚೆನ್ನಾಗಿತ್ತಪ್ಪ. ಫಸ್ಟ್ ಕ್ಲಾಸ್ ಪರ್ಫಾರ್ಮೆನ್ಸು. ನಮ್ಮ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಇಬ್ಬರು ನಾಯಕ ಗಾಯಕರಿದ್ದಾರೆ. ಹೌದು, ಒಬ್ಬ ಕಂಬದರಂಗಯ್ಯ, ಇನ್ನೊಬ್ಬ ಹರ್ಷ. ಈ ಇಬ್ಬರು ನಾಯಕ ಗಾಯಕರ ಜೊತೆಯಲ್ಲಿ ಒಬ್ಬ ವಿದೂಷಕ ನಟ ಗಾಯಕ ಬೇಕಲ್ಲ ಓಹೋ, ನಮ್ಗೆ. ವಿದೂಷಕ ನಟ ಗಾಯಕ ಅದು ಈ ಮಹನೀಯ ಗಗನ್ನಯ್ಯ. ಗಗನ್ ಫಸ್ಟ್ ಕ್ಲಾಸ್ ಆಗಿತ್ತು ಇಬ್ಬರದು. ನೀನಂತೂ ತುಂಬಾ ಚೆನ್ನಾಗಿ ಆಡದಮ್ಮ. ದಯವಿಟ್ಟು 3 ಜನ ಕೈ ಕೊಟ್ಬಿಟ್ರೆ ಈ ನಟ ವಿದೂಷಕ ಗಾಯಕನಿಗೆ ಒಂದು ಪ್ರಮೋಷನ್ ಕೊಡೋಣ. ಬಾಪ 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 ಬಾಪ. ಸರಿ ಗ ಮ ಪ ಪ ಸ ಸ ಪ ಪ ಸರಿ ಗ ಮ ಪ